10ವರೆಗೆ ಫೋನ್ ಮಾಡಿ ಮಾತಾಡಿದ್ದ ಮಗ 11ವರೆಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಅಂದರೆ ಯಾವ ತಂದೆಗಾದರೂ ಸ್ವಲ್ಪ ಭಯ ಆಗುತ್ತೆ. ಅದಕ್ಕೆ ಜಿತೇಂದ್ರ ಕುಮಾರ್ನ ತಂದೆ ದಯಾಲಾಲ್ ನೇರವಾಗಿ ಪೈ ವೈಸರಾಯ್ ಹೋಟೆಲ್ಗೆ ಹೊರಟು ಬಂದರು. ಅಲ್ಲಿ ನೋಡಿದ್ರೆ ಗಾಡಿ ಪಾರ್ಕಿಂಗ್ ಜಾಗದಲ್ಲಿ ನಿಂತಿತ್ತು. ಮಗನ ಸುಳಿವೇ ಇಲ್ಲ. ಇದೇ ಬೈಕ್ನಲ್ಲಿ ಇಲ್ಲಿಗೆ ಬಂದಿದ್ದ ಜಿತೇಂದ್ರ ಕುಮಾರ. ನನ್ನ ಮಗನ ಬೈಕ್ ಇಲ್ಲೇ ಇದೆ, ಅವನು ಒಳಗೆ ಯಾವುದೋ ರೂಮ್ನಲ್ಲಿರಬೇಕು ಅಂತ ಕೇಳಿದ್ರೆ ಇಲ್ಲಿನ ಸಿಬ್ಬಂದಿ ತಾಳ್ಮೆಯಿಂದ ಕೇಳಿಸಿಕೊಳ್ಳಲಿಲ್ಲ ಕೂಡ. 9ವರೆಯಲ್ಲಿ ಹೋಗಿತ್ತು, ಮಿನರ್ವಾ ಸಲ್ಕರ್ ಬನ್ನಿ ಅಂದರೆ ಕೇಳಿತು ಅವರು. ಆಮೇಲೆ 10ವರೆಗೆ ನಮ್ಮ ಹುಡುಗಾಗಿ ನಮಗೆ ಫೋನ್ ಬಂದಿತ್ತು, ಪಾರ್ಟಿಲಿ 15-20 ಮಿನಿಟ್ಸ್ನಲ್ಲಿ ಬರ್ತಾ ಇದೆ ಹೇಳಿತು. ಆಮೇಲೆ ನಾನು ಅಂಗಡಿನಲ್ಲಿ ಬರ್ತೀನಿ ಹೇಳಿತು 10ವರೆ. ನಾನು 11 ಗಂಟೆ 11:30ನಲ್ಲಿ ಫೋನ್ ಮಾಡಿದ್ದು, ಸ್ವಿಚ್ ಆಫ್ ಬಂದಿತ್ತು ಆ ಪಾರ್ಟಿಗೆ. ಆಮೇಲೆ ನಮಗೆ ಸ್ವಲ್ಪ ಟೆನ್ಷನ್ ಬಂದಿದ್ದರೆ ನಾನು ಅಂಗಡಿ ಕ್ಲೋಸ್ ಮಾಡಿ ಸೀದಾ ಇಲ್ಲಿ ಹೋಗ್ಬಿಟ್ಟಿತ್ತು. ನಿಮ್ಮ ಹೋಟೆಲ್ಗೆ ಬಂದಿದ್ದ ನನ್ನ ಮಗನ ಮೊಬೈಲ್ ಏಕಾಏಕಿ ಸ್ವಿಚ್ ಆಫ್ ಆಗಿದೆ, ಅವನ ಬೈಕ್ ಇಲ್ಲೇ ಇದೆ ಅಂತ ಈ ತಂದೆ ಗೋಳಾಡ್ತಿದ್ರೆ ಹೋಟೆಲ್ ಸಿಬ್ಬಂದಿಗೆ ಕೇಳಿಸಿಕೊಳ್ಳುವ ಸಹನೆ ಕೂಡ ಇರಲಿಲ್ಲ. ಅಟ್ಲೀಸ್ಟ್ ಬೆಳಗ್ಗೆ 10ವರೆಗೆ ನಡೆದ ಘಟನೆಗೂ ಇವರಿಗೂ ಸಂಬಂಧ ಇರಬಹುದು ಅಂತ ಕೂಡ ಅವರ್ಯಾರಿಗೂ ಅನ್ನಿಸ್ಲಿಲ್ಲ. ಅಬೌಟ್ 10:30 ರೂಮಲ್ಲಿ ಗಲಾಟೆಯಾಗಿ ಈತ ಯಾರಂತ ಗೊತ್ತಿಲ್ಲ. 1ನೇ ತಾರೀಕಿಗೆ ಬಂದಿದ್ದಾನೆ, ಎಕ್ಕಿದ್ರು ಶ್ರೀನೇಶ್ ಅಂತ ಹೇಳುವವನು. ಅವನು 4ನೇ ತಾರೀಕಿನವರೆಗೆ ರೂಮ್ ಬುಕ್ ಮಾಡಿದ್ದಾನೆ. ಸೊ ಅದನ್ನು ಬಂದು 10:30 ಗಲಾಟೆ ಆದಮೇಲೆ ಎಲ್ಲ ಹೋಗಿ ನೋಡಿದ್ದಾರೆ, ಇಲ್ಲಿ ವರ್ಕರ್ಸ್ ಎಲ್ಲ ಹೋಗಿ ನೋಡಿದ್ದಾರೆ, ಎಲ್ಲ ಸೆಕ್ಯೂರಿಟಿ ಹೋಗಿ ನೋಡಿದ್ದಾರೆ. ಆವಾಗ ಇಟ್ ವಾಸ್ ಸೈಲೆಂಟ್ ಆಗಿತ್ತು. ಎಸ್, ರೂಮ್ ನಂಬರ್ 303ರಲ್ಲಿ ಗಲಾಟೆ ನಡೀತಿದೆ ಅಂತ ಪಕ್ಕದ ರೂಮ್ನವರು ಹೇಳಿದ್ರು. ಇವರು ಡೋರ್ ಹತ್ರ ಹೋಗಿ ನೋಡಿದಾಗ ಗಲಾಟೆ ಏನು ಕೇಳಿಸ್ಲಿಲ್ಲ, ಸುಮ್ಮನಾದ್ರು. ದಯಾಲಾಲ್ ಬಂದಾಗ ಇವರಿಗೂ ನಡೆದ ಗಲಾಟೆಗೂ ಸಂಬಂಧ ಇರಬಹುದು ಅಂತ ಯಾರಿಗೂ ಹೊಳಿಲಿಲ್ಲ. ವೈಸ್ರಾಯ್ ಹೋಟೆಲ್ ಸಿಬ್ಬಂದಿ ಉಡಾಫೆಯ ಮಾತಾಡಿದಾಗ ಈ ತಂದೆ ನೇರವಾಗಿ ಬಂದದ್ದು ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ಗೆ. ನಿಮ್ಮ ಮಗ ಏನು ದುಡ್ಡು ಒಯ್ದಿಲ್ಲ, ಚಿನ್ನ ಒಯ್ದಿಲ್ಲ, ಒಯ್ದಿರೋದು 2,000 ಸೆಂಟ್ ಬಾಟ್ಲು, ಏನು ಆಗಿರಲ್ಲ ಹೋಗ್ರಿ ಅನ್ನೋ ಹಂಗೆ ಮಾತಾಡಿಬಿಟ್ರು ಇಲ್ಲಿನ ಸಿಬ್ಬಂದಿ. ದಯಾಲಾಲ್ ಗೋಳಾಡಿದಾಗ ನಿಮ್ಮ ಮಗ ಹೋಗಿರೋದು ಅಕ್ಕಿಪೇಟೆ ಮನೆಯಿಂದ, ಹೋಗಿ ಚಿಕ್ಕಪೇಟೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಸಾಗಾಕಿದ್ರು. ಅಸಹಾಯಕ ತಂದೆ ಅಲ್ಲಿಗೆ ಹೋದ್ರು. ಅಷ್ಟೊತ್ತಿಗಾಗಲೇ ಮಧ್ಯಾಹ್ನ. ಪೈ ವೈಸರಾಯ್ ಹೋಟೆಲ್ನ ರೂಮ್ ಬಾಯ್ ಯೋಗೀಶ ಅನ್ನೋನು ರೂಮ್ ನಂಬರ್ 303 ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದ. ಮತ್ತೆ 3:30 ಗಂಟೆಗೆ ಯಾಕೆ ಇನ್ನೂ ಈ ಕಸ್ಟಮರ್ ಹೋಗಲಿಲ್ಲ, ಹೊರಗಡೆ ಬರಲಿಲ್ಲ ಅಂಥೇಳಿ ಮಾಸ್ಟರ್ ಕೀ ತೆಗೆದು ನೋಡಿದವಾಗ ಈ ಜಿತೇಂದ್ರ ಕುಮಾರ್ ಅಂಥೇಳಿ ಅವನು ಮರ್ಡರ್ ಆಗಿತ್ತು. ಬೈಗೆ ಹತ್ತಿನ ತುರುಕಿಬಿಟ್ಟು ಹಿಂದ್ಗಡೆ ಕೈಯನ್ನೆಲ್ಲ ಕಟ್ಟಿಬಿಟ್ಟು ಅವನು ಮರ್ಡರ್ ಆಗಿತ್ತು. ಎಸ್, ರೂಮ್ ನಂಬರ್ 303ಯಲ್ಲಿ ಹೆಣ ಬಿದ್ದಿತ್ತು. ಅದು 22ರ ಹುಡುಗ ಜಿತೇಂದ್ರ ಕುಮಾರನದೇ. ಆತನ 2 ಕೈಗಳನ್ನ ಕಟ್ಟಿ ಹಾಕಿ ಬಾಯಿಗೆ ಬಟ್ಟೆ ತುರುಕಿ ಉಸಿರುಗಟ್ಟಿಸಿ ಕೊಲ್ಲಲಾಗಿತ್ತು. ಆ ಕಡೆ ದಯಾಲಾಲ್ ನನ್ನ ಮಗ ಕಾಣಿಸ್ತಿಲ್ಲ ಅಂತ ಕಾಟನ್ಪೇಟೆ ಸ್ಟೇಷನ್ನಲ್ಲಿ ಗೋಳಾಡ್ತಿದ್ರೆ ಹೆಣ ಸಿಕ್ಕಿರೋ ಸುದ್ದಿ ಅಲ್ಲಿಗೆ ತಲುಪಿತ್ತು. ಕಾನ್ಸ್ಟೇಬಲ್ಗಳು ಈ ತಂದೆನ ಕರ್ಕೊಂಡು ಪೈ ವೈಸ್ರಾಯ್ಗೆ ಬಂದ್ರು. ಕಥೆ ಮುಗಿದು ಹೋಗಿತ್ತು. ಚೆಕ್ ಮಾಡಿದ್ದು ಪೇ ರೆಸಿಡೆನ್ಸಿನಲ್ಲಿ ಹೋಟೆಲ್ನಲ್ಲಿ. ಅವರು ಯಾರ ರೂಮ್ನ ಅಪೋಸಿಟ್ನಲ್ಲಿ ಒಂದು ಜೆಂಟ್ಸ್ ಇದೆ ಅಲ್ಲಿ, ಅವರೇನು ಕೇಳಿದ್ದು 12 ಗಂಟೆ ಇಲ್ಲಿ ಸ್ವಲ್ಪ ಒಳಗಡೆ ಜಗಳ ಆಯಿತು, ಸೌಂಡ್ ಆಯಿತು. ಅವರು ಹೋಟೆಲ್ಗೆ ಕೇಳಿದ್ದು ಹೋಟೆಲ್ 2 ಹುಡುಗ ಮೇಲೆ ಬಂದಿದ್ದು. ಅವ್ರು ನೋಡಿತ್ತು ಅಂದರೆ ಸ್ಟಾಪ್ ಮಾಡಿಬಿಟ್ಟಿತ್ತು, ಅವರು ಡೋರ್ ಓಪನ್ ಮಾಡಿಲ್ಲ. ಆಮೇಲೆ ಕೆಳಗಡೆ ಬಂದುಬಿಟ್ಟಿತ್ತು. ಆಮೇಲೆ
ಪೊಲೀಸ್ ಅವರ 5 o'clock ಹೋಗಿತ್ತು ಇಲ್ಲ ಸ್ಟೇಷನ್ನಲ್ಲಿ ಅಲ್ಲಿ ಒಂದು ಅವರು ಫೋನ್ ಮಾಡಿದ್ದು ಇಲ್ಲ ಒಂದು ಜನ ರೂಮ್ ಸೆಪ್ರೇಟ್ನಲ್ಲಿ ಅವ್ರು ಹೇಳಿದ್ದೆ ಈ ಯಾವುದು ರೂಮ್ನಲ್ಲಿ ಮಾಡಿದ್ದು ಅಂದರೆ 309 3 ಯಾವುದು ಇದನ್ನು ಮಾಡಿದ್ದು ಅವ ಇಲ್ಲಿ ಮಾಡಿದ್ದು ಹೋಲ್ಗಿರುತ್ತೆ ಬಂದರೆ ಯಾರು ಈ ಥರ ಇತ್ತು ಒಳಗಡೆ. ಅಲ್ಲಿಗೆ ನಡೆದ ಘಟನೆಯ ಕ್ಲಿಯರ್ ಪಿಕ್ಚರ್ ಸಿಕ್ಕಂಗಾಗಿತ್ತು. ಕಾಸ್ಮೆಟಿಕ್ಗಳ ಸ್ಯಾಂಪಲ್ ತೋರಿಸೋದಕ್ಕೆ ಅಂತ JC ರೋಡ್ನ ಪೈ ವೈಸ್ರಾಯ್ ಹೋಟೆಲ್ನ ರೂಮ್ ನಂಬರ್ 303ಗೆ ಬಂದಿದ್ದ ಜಿತೇಂದ್ರ ಕುಮಾರ್ ಜೈನ್ ಭೀಕರವಾಗಿ ಕೊಲೆಯಾಗಿದ್ದಾನೆ. ಇಲ್ಲಿ ರೂಮ್ ಮಾಡಿದ್ದ ಶ್ರೀನೇಶ ಕೇರಳದ ಕಲ್ಲಿಕೋಟೆಯ ಅಡ್ರೆಸ್ ಕೊಟ್ಟಿದ್ದಾನೆ. ಆತನೇ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಅನ್ನೋ ವಿಷಯದಲ್ಲಿ ಡೌಟೇ ಇಲ್ಲ. ಒಬ್ಬನೇ ಮಾಡದ್ನ ಅಥವಾ ಮತ್ಯಾರಾದ್ರೂ ಸಾಥ್ ಕೊಟ್ರ ಅನ್ನೋ ವಿಷಯದಲ್ಲಿ ಅನುಮಾನಗಳಿವೆ. ಅದೆಲ್ಲಕ್ಕಿಂತ ದೊಡ್ಡ ಅನುಮಾನ ಅಂದ್ರೆ ಕೊಲೆ ಯಾಕೆ ಮಾಡ್ದ ಅನ್ನೋದು. ಜಿತೇಂದ್ರ ಕುಮಾರ್ ಕೊಲೆ ಕೇಸ್ಗೆ 10 ಹಲವು ಟ್ವಿಸ್ಟ್ಗಳಿವೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಮಧ್ಯಾಹ್ನ ಪೈ ವೈಸ್ರಾಯ್ ಹೋಟೆಲ್ಗೆ ಬಂದಿದೆ ಎನ್ನಲಾದ ಇಮೇಲ್. ನಿಮ್ಮ ಹೋಟೆಲ್ನ ರೂಮ್ ನಂಬರ್ 303ರಲ್ಲಿ ಒಂದು ಕೊಲೆ ಆಗಿದೆ ಅಂತ ಅನಾಮಿಕ ಐಡಿಯಿಂದ ಹೋಟೆಲ್ಗೊಂದು ಮೇಲ್ ಬಂದಿತ್ತು. ಅದಕ್ಕೆ ಹೋಟೆಲ್ ಸಿಬ್ಬಂದಿ ಓಕೆ ಅನ್ನೋ 2 ಅಕ್ಷರದ ರಿಪ್ಲೈ ಮಾಡಿ ಸುಮ್ಮನಾದ್ರು ಅನ್ನೋ ವದಂತಿ ದಟ್ಟವಾಗಿದೆ. ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ.